ಈ ಸ್ಮಾರ್ಟ್ ಬೋರ್ಡ್ ಏನು 2.5 ಲಕ್ಷದಲ್ಲಿ ನಮಗೆ ಈ ಸ್ಮಾರ್ಟ್ ಟಿವಿಯನ್ನ ಜಿನಿ ಅವರೇ ಕೊಡಿಸಿರ್ತಕ್ಕಂಥದ್ದು. ನಮ್ಮ ಮಕ್ಕಳೇ ಕೂಡ ಈ ಟಿವಿಯನ್ನ ಆಪರೇಟ್ ಮಾಡ್ತಾರೆ. ಅವರು ರೈಮ್ಸ್ ಆಗಿರ್ಬೋದು, ಇಂಗ್ಲಿಷ್ ಲೆಸನ್ಸ್ ಆಗಿರ್ಬೋದು, ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ಇದರಿಂದ ಹೆಲ್ಪ್ ಆಗಿದೆ. ಇಲ್ಲಿಗೆ ಹೆಚ್ಚು ಅಡ್ಮಿಷನ್ಸ್ ನ ತರಲಿಕ್ಕೆ ಪ್ರತಿ ವರ್ಷ 2 ರಿಂದ 3 ದಿನಗಳ ಕಾಲ ಶೈಕ್ಷಣಿಕ ಪ್ರವಾಸ ಹೋಗ್ಲಿಕ್ಕೂ ಕೂಡ ನಮ್ಮ ಜಿನಿ ಅವರು ಸಹಾಯ ಮಾಡಿದೆ. ಉಷಿ ಫಿಲಿಪ್ ಸರ್ ಅವರು ಈ ವರ್ಷ ನಮ್ಮ ಶಾಲೆಗೆ ಏನು ಇಂಗ್ಲಿಷ್ ಮಾಧ್ಯಮವನ್ನ ತರಬೇಕು ಅಂತ ಹೇಳಿ ಇಲಾಖೆಯವರಿಗೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ಕನ್ನಡ ಶಾಲೆಯಲ್ಲಿ ಓದಿರೋದ್ರಿಂದ ಇಷ್ಟೆಲ್ಲ ಸೌಲಭ್ಯಗಳಿದ್ದು ಇಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆ ಬಂತು ಅಂದ್ರೆ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಆಗುತ್ತೆ. ಪ್ರೈವೇಟ್ ಶಾಲೆಗೆ ಹೋಗಿ ಅಷ್ಟೆಲ್ಲ ದುಡ್ಡು ಕೊಟ್ಟು ಇಂಗ್ಲಿಷ್ ಮೀಡಿಯಂ ಕಲಿಯೋದಕ್ಕಿಂತ ಇಲ್ಲಿ ಸ್ಮಾರ್ಟ್ ಬೋರ್ಡ್ ಇದೆ, ಎಲ್ಲ ಶೈಕ್ಷಣಿಕ ಸಾಮಗ್ರಿಗಳು, ಕ್ರೀಡಾ ಸಾಮಗ್ರಿಗಳು ಕೂಡ ಯಥೇಚ್ಛವಾಗಿ ನಮ್ಗೆ ಜಿನಿಯರ್ ಕಡೆಯಿಂದ ಪಡ್ಕೊಂಡಿದೀವಿ. ಯೂನಿಫಾರ್ಮ್ ಕೂಡ ಕೊಟ್ಟಿದ್ದಾರೆ ಅವರು. ನಾವು ವೆಡ್ನೆಸ್ಡೇ ಮತ್ತೆ ಸಾಟರ್ಡೆ ಜಿನಿ ಯೂನಿಫಾರ್ಮ್ ಗಳನ್ನ ನಮ್ಮ ಮಕ್ಕಳು ಹಾಕೊಂಡ್ ಬರ್ತಾರೆ. ಹಾಗಾಗಿ ಎಲ್ಲ ಒಂದು ಪ್ರೈವೇಟ್ ಸ್ಕೂಲ್ ಔಟ್ಲುಕ್ ಅನ್ನ ಬರೋ ರೀತಿಯಲ್ಲಿ ನಮ್ಮ ಶಾಲೆಗೆ ಮಾಡಿದ್ದಾರೆ. ನೋಡಿ, ಇವತ್ತು ನಾನು GHPS ಯರಗುಂಟೆ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಏನಪ್ಪಾ ವಿಶೇಷ ಅಂತಂದ್ರೆ ನಮ್ಮ ಸ್ಕೂಲ್ ಬೋರ್ಡ್ ನೋಡಿದಾಗೆ ಹೇಳ್ಬೋದು, ಇದು ಜಿನಿ ಬಳಸಿದವರ ಕೊಡುಗೆ ಅಂತೇಳಿ. ಜಿನಿ ಸಂಸ್ಥಾಪಕರಾಗಿರ್ತಕ್ಕಂಥ ದಿಲೀಪ್ ಕುಮಾರ್ ಸರ್ ಅವರು ನಮ್ಮ ಶಾಲಾ ಕೊಠಡಿ ದುರಸ್ತಿಯಲ್ಲಿದ್ದ ಸ್ಥಿತಿಯಲ್ಲಿ ಬಂದು ಒಂದು 15 ಲಕ್ಷಕ್ಕೂ ಹೆಚ್ಚು ಹಣವನ್ನ ಖರ್ಚು ಮಾಡಿ ಇಂಥ ಒಂದು ಸುಸರ್ಜಿತವಾದಂಥ ಸುವ್ಯವಸ್ಥಿತವಾದಂಥ ಒಂದು ಕಟ್ಟಡವನ್ನ ನಮ್ಮ ಶಾಲೆಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳಾಗಿರ್ಬೋದು, ಪ್ರತಿ ವರ್ಷ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ನಮ್ಮ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳಾಗಿರ್ಬೋದು, ಲೇಖನ ಸಾಮಗ್ರಿಗಳಾಗಿರ್ಬೋದು, ಅದೇ ರೀತಿಯಾಗಿ ಇಡೀ ವರ್ಷ ಪರೀಕ್ಷೆ ಬರೀಲಿಕ್ಕೆ ಬೇಕಾದಂತ ಎಲ್ಲ ಕಲಿಕಾ ಸಾಮಗ್ರಿಗಳನ್ನ ಒದಗಿಸ್ತಾ ಬಂದಿದ್ದಾರೆ. ಮತ್ತೊಂದೇನಪ್ಪಾ ಯರಗುಂಟೆ ಶಾಲೆಯ ವಿಶೇಷತೆ ಅಂತಂದ್ರೆ ನಾವು ಇಲ್ಲಿ ಸ್ಮಾರ್ಟ್ ಬೋರ್ಡ್ ಅನ್ನ ಬಳಸ್ಕೊಂಡು ನಾವಿಲ್ಲಿ ಪಾಠವನ್ನ ಮಾಡ್ತಾ ಇದೀವಿ ದಿನನಿತ್ಯ. ಅದೇ ರೀತಿಯಾಗಿ ಈ ಸ್ಮಾರ್ಟ್ ಬೋರ್ಡ್ ಏನು 2.5 ಲಕ್ಷದಲ್ಲಿ ನಮಗೆ ಈ ಸ್ಮಾರ್ಟ್ ಟಿವಿಯನ್ನ ಜಿನಿ ಅವರೇ ಕೊಡಿಸಿರ್ತಕ್ಕಂಥದ್ದು. ಈ ಸ್ಮಾರ್ಟ್ ಟಿವಿ ಬಳಕೆಯಿಂದ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಡಿಜಿಟಲೈಸ್ ಆಗಿ ನಮ್ಮ ಮಕ್ಕಳೇ ಕೂಡ ಈ ಟಿವಿಯನ್ನ ಆಪರೇಟ್ ಮಾಡ್ತಾರೆ. ಅವರು ರೈಮ್ಸ್ ಆಗಿರ್ಬೋದು, ಇಂಗ್ಲಿಷ್ ಲೆಸನ್ಸ್ ಆಗಿರ್ಬೋದು, ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ಇದರಿಂದ ಹೆಲ್ಪ್ ಆಗಿದೆ. ಅದೇ ರೀತಿ ನಾವು ಸೈನ್ಸ್ ಅಲ್ಲಿ ಎಲ್ಲವನ್ನೂ ಬಾಯಲ್ಲಿ ಹೇಳಿದ ತಕ್ಷಣ ಮಕ್ಳಿಗೆ ಕೆಲವೊಂದು ಕಾನ್ಸೆಪ್ಟ್ ಮೂಡೋದಿಲ್ಲ. ಅವಾಗ ನಾವೇನ್ ಮಾಡ್ತೀವಿ, ನೈಜವಾದಂತ ಟಿವಿಯಲ್ಲಿ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ನಾವು ಬರ್ತಕ್ಕಂಥ ಶೈಕ್ಷಣಿಕವಾಗಿ ಯೂಸ್ ಆಗ್ತಕ್ಕಂಥ ವಿಡಿಯೋಗಳನ್ನ ಇಟ್ಟು ನೈಜ ಚಿತ್ರಗಳನ್ನ ತೋರಿಸೋದ್ರ ಮುಖಾಂತರ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಪಠ್ಯವನ್ನ ಅರ್ಥ ಮಾಡಿಸ್ಲಿಕ್ಕೆ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಮತ್ತೆ ಇಂಗ್ಲಿಷ್ ಕಲಿಕೆಗೆ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಕಲಿಕೆ ಕಡಿಮೆ ಅನ್ನೋ ಒಂದು ಮನಸ್ಥಿತಿಯನ್ನ ಇತ್ತೀಚಿನ ದಿನಗಳಲ್ಲಿ ಜನರು ಹೊಂದಿದ್ದಾರೆ. ಆದ್ರೆ ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಣ ಬಹಳ ಚೆನ್ನಾಗಿ ನಡೀತಾ ಇದೆ. ನಮ್ಮ ಮಕ್ಳು ಏನಿಲ್ಲ ಅಂದ್ರೆ ಒಂದು 30 ರಿಂದ 40 ಇಂಗ್ಲಿಷ್ ರೈಮ್ಸ್ ಅನ್ನ ನಲಿಕಲಿ ಮಕ್ಕಳೇ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಸಹಕಾರಿಯಾಗಿರ್ತಕ್ಕಂಥದ್ದು ನಮ್ಮ ಜಿನಿ ಅವರು ಕೊಟ್ಟಿರ್ತಕ್ಕಂಥ ಈ ಸ್ಮಾರ್ಟ್ ಬೋರ್ಡ್ ಅಂತಾನೆ ಹೇಳ್ಬೋದು. ಮತ್ತೊಂದು ರೀತಿಯಲ್ಲಿ ಏನಂತಂದ್ರೆ ನಮ್ಮಲ್ಲಿ ಜೆರಾಕ್ಸ್ ಮಿಷಿನ್ ಮತ್ತೆ ಪ್ರಿಂಟರ್ ಕೂಡ ಇದೆ. ನಮ್ಮ ಮಕ್ಳು ಯಾವುದೇ ಒಂದು ಟೆಸ್ಟ್ ಪೇಪರ್ಸ್ ಆಗಿರ್ಬೋದು, ಅವರು ಬೈ ಹ್ಯಾಂಡ್ ನಾವು ಇದು ಮಾಡ್ಲಿಕ್ಕೆ ಕೊಡಲ್ಲ. ಎಲ್ಲವನ್ನೂ ಪ್ರಿಂಟೆಡ್ ಮಾಡಿ ಕ್ವಶನ್ ಪೇಪರ್ಸ್ ಹೇಗೆ ಪ್ರೈವೇಟ್ ಸ್ಕೂಲಲ್ಲಿ ಹೇಗೆ ಸಪ್ಲೈ ಮಾಡ್ತಾರೆ ಆ ತರ ಇಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಯಾವುದೇ ಖರ್ಚಿಲ್ಲದೆ ಒಂದು ಪರೀಕ್ಷೆ ಬರೀಲಿಕ್ಕೆ ಒಂದು ಹಾಳೆ ಕೂಡ ಅವರು ತರಲಿಕ್ಕೆ ನಾವು ಬಿಡದೆ ಎಲ್ಲವನ್ನು ನಮ್ಮ ಜಿನಿ ಸಂಸ್ಥಾಪಕರಾಗಿರ್ತಕ್ಕಂಥ ದಿಲೀಪ್ ಕುಮಾರ್ ಸರ್ ಅವರು ನಮಗೆ ಸಹಕಾರವನ್ನ ನೀಡಿ ಅವೆಲ್ಲವನ್ನು ನಮ್ಮ ಮಕ್ಕಳಿಗೆ ಒದಗಿಸ್ಕೊಡೋದಕ್ಕೆ ಸಹಕಾರಿ ಮಾಡಿದ್ದಾರೆ. ಮತ್ತೊಂದು ವಿಶೇಷ ಅಂತಂದ್ರೆ ಪ್ರತಿ ವರ್ಷ ನಮ್ಮ ಮಕ್ಕಳಲ್ಲಿ ಇಲ್ಲಿಗೆ ಹೆಚ್ಚು ಅಡ್ಮಿಷನ್ಸ್ ನ ತರಲಿಕ್ಕೆ ಪ್ರತಿ ವರ್ಷ 2 ರಿಂದ 3 ದಿನಗಳ ಕಾಲ ಶೈಕ್ಷಣಿಕ ಪ್ರವಾಸ ಹೋಗ್ಲಿಕ್ಕೂ ಕೂಡ ನಮ್ಮ ಜಿನಿ ಅವರು ಸಹಾಯ ಮಾಡಿದೆ. ಉಚಿತವಾಗಿ ಅವರೇ KSRTC ಬಸ್ ಅನ್ನ ಮಾಡ್ಕೊಡೋದ್ರ ಜೊತೆಗೆ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸದ ಹೊರೆಯನ್ನ ಕಡಿಮೆ ಮಾಡಿದ್ದಾರೆ. ಅವರು ಉಚಿತವಾಗಿ ಶೈಕ್ಷಣಿಕ ಪ್ರವಾಸ ಹೋಗೋದ್ರಿಂದ ಸಾಕಷ್ಟು ಕಲಿಕೆ ಇಲ್ಲಿ ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ನಾವು ನೋಡ್ತಾ ಹೋದ್ವಿ ಅಂದ್ರೆ ನಮ್ಮ ಶಾಲೆಯಲ್ಲಿ ಈಗ 47 ಜನ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ನಾವು ನಮ್ಮ ಜಿನಿ ದಿಲೀಪ್ ಸರ್ ಅವರು ಈ ವರ್ಷ ನಮ್ಮ ಶಾಲೆಗೆ ಏನು ಇಂಗ್ಲಿಷ್ ಮಾಧ್ಯಮವನ್ನ ತರಬೇಕು ಅಂತ ಹೇಳಿ ಇಲಾಖೆಯವರಿಗೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನೋಡ್ಕೊಂಡ್ರೆ ಅಂದ್ರೆ ಅವರು ಕನ್ನಡ ಶಾಲೆಯಲ್ಲಿ ಓದಿರೋದ್ರಿಂದ ಇಷ್ಟೆಲ್ಲ ಸೌಲಭ್ಯಗಳಿದ್ದು ಇಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆ ಬಂತು ಅಂದ್ರೆ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಆಗುತ್ತೆ. ಪ್ರೈವೇಟ್ ಶಾಲೆಗೆ ಹೋಗಿ ಅಷ್ಟೆಲ್ಲ ದುಡ್ಡು ಕೊಟ್ಟು ಇಂಗ್ಲಿಷ್ ಮೀಡಿಯಂ ಕಲಿಯೋದಕ್ಕಿಂತ ಇಲ್ಲಿ ಸ್ಮಾರ್ಟ್ ಬೋರ್ಡ್ ಇದೆ, ಏನು ಪ್ರಿಂಟರ್ಸ್ ಇದೆ, ಜೆರಾಕ್ಸ್ ಮಿಷಿನ್ ಇದೆ, ಹಾಗೆ ಎಲ್ಲ ಶೈಕ್ಷಣಿಕ ಸಾಮಗ್ರಿಗಳು, ಕ್ರೀಡಾ ಸಾಮಗ್ರಿಗಳು ಕೂಡ ಯಥೇಚ್ಛವಾಗಿ ನಮ್ಗೆ ಜಿನಿಯರ್ ಕಡೆಯಿಂದ ಪಡ್ಕೊಂಡಿದೀವಿ. ಒಳ್ಳೆ ಸುಸರ್ಜಿತವಾದಂತ ಲೈಬ್ರರಿ ಕೂಡ ನಮ್ಮಲ್ಲಿದೆ. ಹಾಗೇನೆ ಸೈನ್ಸ್ ಲ್ಯಾಬ್ ಕೂಡ ಇದೆ. ನಮ್ಮ ಮಕ್ಕಳು ವಿಜ್ಞಾನ ಪ್ರಯೋಗ ಮಾಡೋದಕ್ಕೂ ಸಹಾಯಕ ಆಗ್ತಾ ಇದೆ. ಹಾಗಾಗಿ ಪ್ರೈವೇಟ್ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಇಲ್ಲಿ ಇರೋದ್ರಿಂದ ಇಲ್ಲಿಗೆ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನ ತರಬೇಕು ಅನ್ನೋ ಒಂದು ಮಹದಾಸೆಯನ್ನ ನಮ್ಮ ಜಿನಿಯವರು ತಗೊಂಡಿದ್ದಾರೆ. ಹಾಗಾಗಿ ಅವ್ರ ನಿರೀಕ್ಷೆಯಂತೆ ನಾವು ಎಲ್ಲ ಅಕ್ಕಪಕ್ಕ ಶಾಲೆಯವರೆಲ್ಲಾನು ಜಿನಿ ಯರಗುಂಟೆ ಶಾಲೆಗೆ ಅಡ್ಮಿಷನ್ಸ್ ಮಾಡಿಸೋದ್ರಿಂದ ಇನ್ನೂ ಇಲ್ಲಿ ಹೆಚ್ಚಿನ ಮಟ್ಟದ ಕಲಿಕೆ ಆಗ್ಲಿಕ್ಕೆ ಸಹಕಾರ ಆಗುತ್ತೆ ಅಂತ ಹೇಳ್ತೀವಿ. ಮತ್ತೆ ನಮ್ಮಲ್ಲಿ ಈಗ ಇಬ್ರು PhD ಶಿಕ್ಷಕರು ಕೆಲಸ ಮಾಡ್ತಾ ಇದೀವಿ, ಫರ್ವಿನ್ ತಾಜ್ ಮತ್ತೆ ಲೀಲಾಂಬಿಕೆ ಅಂತ ಹೇಳಿ. ಹಾಗೆ ಒಬ್ರು GPT ಮಾರುತಿ ಸರ್ ಅಂತ ಇದ್ದಾರೆ. ಹಾಗೆ ನಮ್ಗೆ ಇನ್ನು 6 ರಿಂದ 8ನೇ ತರಗತಿಗೆ ಕಲಿಸ್ಲಿಕ್ಕೆ ಇನ್ನೊಬ್ರು GPT ಹ್ಯಾಂಡ್ ಬೇಕಾಗುತ್ತೆ. ಹಾಗಾಗಿ ಸರ್ಕಾರದ ಕಡೆಯಿಂದ ಒಂದು GPT ಹ್ಯಾಂಡ್ ಬಂದ್ರೆ ಇವೆಲ್ಲ ಸೌಲಭ್ಯಗಳನ್ನ ಬಳಸ್ಕೊಂಡು ಇನ್ನೂ ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸಹಕಾರ ಆಗುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂತ ಒಂದು ಸರ್ಕಾರಿ ಶಾಲೆಯನ್ನ ಒಂದು ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಅನ್ನೋ ಮಟ್ಟಿಗೆ ನಮ್ಮ ಜಿನಿ ಅವರು
ಇಲ್ಲಿ ಸಹಕಾರವನ್ನ ಕೊಡ್ತಾ ಬಂದಿದ್ದಾರೆ. ಎಲ್ಲಾ ರೀತಿಯಲ್ಲೂ, ಒಂದು ಶೈಕ್ಷಣಿಕ ರೀತಿಯಲ್ಲಿ ಆಗಿರ್ಬೋದು, ಅವ್ರ ಕಲಿಕೆಗಾಗಿರ್ಬೋದು, ಯಾವುದೇ ರೀತಿಯ ನಮ್ಮ ಶಾಲಾ ಮಕ್ಕಳಿಗೆ ಮತ್ತೆ ಜೀನಿ ಯೂನಿಫಾರ್ಮ್ ಕೂಡ ಕೊಟ್ಟಿದ್ದಾರೆ ಅವರು. ನಾವು ವೆಡ್ನೆಸ್ಡೇ ಮತ್ತೆ ಸಾಟರ್ಡೆ ಜೀನಿ ಯೂನಿಫಾರ್ಮ್ಗಳನ್ನ ನಮ್ಮ ಮಕ್ಕಳು ಹಾಕೊಂಡ್ ಬರ್ತಾರೆ. ಹಾಗಾಗಿ ಎಲ್ಲ ಒಂದು ಪ್ರೈವೇಟ್ ಸ್ಕೂಲ್ ಔಟ್ಲುಕ್ ಅನ್ನ ಬರೋ ರೀತಿಯಲ್ಲಿ ನಮ್ಮ ಶಾಲೆಗೆ ಮಾಡಿದ್ದಾರೆ. ಹಾಗಾಗಿ ಇವರು ಜೀನಿ ಸಂಸ್ಥೆ ದಿಲೀಪ್ ಕುಮಾರ್ ಸರ್ ಅವರಿಂದ ನಮಗೆ ನಮ್ಮ ಶಾಲೆಗೆ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಬಂದಿದೆ. ಹಾಗಾಗಿ ಮುಂದಿನ ದಿನದಲ್ಲೂ ಅವ್ರ ಸಹಕಾರ ಹೀಗೆ ಇರುತ್ತೆ ಅಂತ ನಾವು ಆಶಿಸ್ತಾ ಇದ್ದೀವಿ. ಖಾಸಗಿ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸೌಲಭ್ಯಗಳು ಸರ್ಕಾರಿ ಶಾಲೆಗಳಲ್ಲಿ ಕಾಣ್ಬೋದು. ಅದೇ ರೀತಿ ನಮ್ಮ ಯರಗುಂಟೆ ಶಾಲೆಯಲ್ಲೂ ಕಾಣ್ಬೋದು. ಇಲ್ಲಿ ನಾವು ಎಲ್ಲಾ ಮಕ್ಕಳಿಗೂ ವಾರಕ್ಕೊಂದಿನ ಗ್ರಂಥಾಲಯದಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನ ಓದ್ಲಿಕ್ಕೆ ಕೊಡ್ತೀವಿ. ಇದರಲ್ಲಿ ಎಲ್ಲ ಕ್ರೀಡೆಗೆ ಸಂಬಂಧಪಟ್ಟಂಗೆ, ನೀತಿಕತೆಗಳಿಗೆ ಸಂಬಂಧಪಟ್ಟಂಗೆ, ಎಲ್ಲಾ ವಿಷಯಗಳಿಗೆ, ವಿಜ್ಞಾನ ಆಗಿರ್ಬೋದು, ಗಣಿತಕ್ಕೆ ಪೂರಕವಾದಂತ ಲೈಬ್ರರಿ ಪುಸ್ತಕಗಳನ್ನ ನಾವು ಹೊಂದಿದೀವಿ. ಇವಕ್ಕೂ ಕೂಡ ನಮಗೆ ಸರ್ಕಾರದಿಂದನೂ ಸಾಕಷ್ಟು ಸಿಕ್ಕಿದೆ. ಹಾಗೆ ಜೀನಿ ಸಂಸ್ಥೆಯವ್ರ ಕಡೆಯಿಂದನೂ ಸಾಕಷ್ಟು ಡೊನೇಟ್ ಮಾಡಿದ್ದಾರೆ. ಹಾಗೇನೆ ಈಗ ಏನು ಖಾಸಗಿ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳು ನಮ್ಮಲ್ಲೂ ಇದೆ ಅಂತ ಅಂದಾಗ, ನೀವು ಪೋಷಕರು ದಯವಿಟ್ಟು ಖಾಸಗಿ ಶಾಲೆಗಳ ಕಡೆ ಮುಖ ಮಾಡ್ದೇನೆ ಸರ್ಕಾರಿ ಶಾಲೆಗಳಲ್ಲಿ ಅದೇ ಗುಣಮಟ್ಟದ ಶಿಕ್ಷಣವನ್ನ ಸಿಗ್ತಾ ಇದೆ ಎಂದಾಗ ತಡ ಮಾಡದೆ ಸರ್ಕಾರಿ ಶಾಲೆಗಳಿಗೆ ಸೇರಿಸೋ ಒಂದು ಮನಸ್ಸನ್ನ ಮಾಡಿದಾಗ ಏನಾಗುತ್ತೆ, ಸರ್ಕಾರನೂ ನಮ್ಮ ಜೊತೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಹೆಚ್ಚಿನ ಸಹಾಯವನ್ನು ಕೊಡ್ತಾ ಹೋಗುತ್ತೆ. ಅದೇ ರೀತಿ ಈ ರೀತಿ ದಿಲೀಪ್ ಸರ್ ತರನೇ ಸಾಕಷ್ಟು ದಾನಿಗಳು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಮುಂದಾಗ್ತಾರೆ. ಹಾಗಾಗಿ ಇನ್ಯಾಕ್ ತಡ ಮಾಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಸೇರಿಸುವಂತ ಒಂದು ಮನಸ್ಸನ್ನ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.